ಸತತವಾಗಿ 3 ಬಾರಿ ಗ್ರಾಮ ಸಭೆ ರದ್ದಾಗಿದ್ದರೂ ಮತ್ತೊಮ್ಮೆ ಗ್ರಾಮ ಸಭೆ. ಅರಣ್ಯ ಹಕ್ಕು ಸಮಿತಿ ವಿಶೇಷ ಗ್ರಾಮ ಸಭೆ ದಿನಾಂಕ 5/3/2026. ಎಸ್ ವೀಕ್ಷಕರೇ, ಇದು ಸುಶೀಲಾ ನಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಇಂದು ಗ್ರಾಮ ಸಭೆ ನಡೆಸಲಾಯಿತು. ಪ್ರಿಯ ವೀಕ್ಷಕರೇ, ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಸುಶೀಲಾ ನಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಜೈಸಿಂಗ್ಪುರ ಗ್ರಾಮದಲ್ಲಿ ಇಂದು ವಿಶೇಷ ಗ್ರಾಮ ಸಭೆ. ಎಸ್ ವೀಕ್ಷಕರೇ, ಸರಿಸುಮಾರು ಸತತವಾಗಿ 3 ಬಾರಿ ಗ್ರಾಮ ಸಭೆ ರದ್ದಾಗಿತ್ತು. ಪ್ರತಿ ಗ್ರಾಮದಲ್ಲಿರುವ ಎಲ್ಲ ಸಾರ್ವಜನಿಕರು ಮತ್ತು ರೈತರು, ಮುಖಂಡರು ಹಾಗೂ ರೈತ ಸಂಘದ ಪದಾಧಿಕಾರಿಗಳು, ಅಧ್ಯಕ್ಷರು ಸೇರಿ ಗ್ರಾಮ ಸಭೆಯನ್ನ ಮಾಡಿ, ಆದರೆ ಯಾವ ಗ್ರಾಮ ಸಭೆಯಲ್ಲಿ ಯಾವ ಅರಣ್ಯ ಹಕ್ಕು ಸಮಿತಿಯನ್ನ ಮಾಡುತ್ತಿದ್ದೀರಿ ಹಾಗೆಂದು ಗ್ರಾಮಗಳಲ್ಲಿರುವ ಎಲ್ಲ ಸಾರ್ವಜನಿಕರು ಸೇರಿ ರದ್ದು ಮಾಡಲಾಗಿತ್ತು. ಪ್ರಿಯ ವೀಕ್ಷಕರೇ, ಮತ್ತೊಮ್ಮೆ ಕೇಳಿ. ಸಭೆಯಲ್ಲಿ ಫಾರೆಸ್ಟ್ ಅಧಿಕಾರಿಗಳಿಗೆ ಮತ್ತು ನೋಡಲು ಅಧಿಕಾರಿಗಳಿಗೆ ಹಾಗೂ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳಿಗೆ ಸಭೆಯಲ್ಲಿ ಇದ್ದ ಸಾರ್ವಜನಿಕರಿಂದ ಪ್ರಶ್ನೆಗಳ ಸುರಿಮಳೆ. ಎಸ್ ವೀಕ್ಷಕರೇ, ಸರಿಸುಮಾರು ಸತತವಾಗಿ ತಾತ ಮುತ್ತಾತ ಕಾಲದಿಂದ ನಾವು 50-60 ವರ್ಷಗಳಿಂದ ಸಾಗುವಳಿ ಮಾಡುತ್ತಾ ಬಂದಿರುವಂತ ಭೂಮಿಯನ್ನೇ ಬಿ ಖರಾಬ್ ಎಂದು ಪಾಣಿಯಲ್ಲಿ ನಮೂದಿಸಿಕೊಟ್ಟಿದ್ದೀರಿ. ಇದು ಯಾವ ನ್ಯಾಯ ಸ್ವಾಮಿ? ಸಿ ಕ್ಯಾಟಗರಿಯಲ್ಲಿ ಇರುವಂತ ಮೈನಿಂಗ್ ನಡೆಸಲಿಕ್ಕೆ ಮತ್ತೊಮ್ಮೆ ಅವಕಾಶ ಮಾಡಿಕೊಡುತ್ತಿದ್ದೀರಿ. ಇದು ತಮಗೆ ಸರಿ ಕಾಣುತ್ತಾ? ನೀವೇ ಹೇಳಿ ಸ್ವಾಮಿ. ಅರಣ್ಯ ಹಕ್ಕು ಸಮಿತಿ ವಿಶೇಷ ಗ್ರಾಮ ಸಭೆ ಅಂದ್ರೆ ಗಿಡ ಮರಗಳನ್ನ ಉಳಿಸುವಿಕೆ ಹಾಗೂ ಕಾಡನ್ನು ನಮ್ಮ ಮಕ್ಕಳಂತೆ ನೋಡಿಕೊಳ್ಳುವಂಥದ್ದು, ಕಾಡಿನಲ್ಲಿರುವ ಪ್ರಾಣಿ ಪಕ್ಷಿಗಳಿಗೆ ಆಹಾರ ದೊರಕಿಸಿಕೊಡುವಂಥದ್ದು ಹಾಗೆಂದು ನಾವು ತಿಳಿದುಕೊಂಡಿದ್ದೇವೆ. ಆದ್ರೆ ಇಂದಿನ ಸಭೆಯಲ್ಲಿ ನಡೆದಿದ್ದೇ ಬೇರೆ. ಅನ್ನ ಬ್ರಹ್ಮ ಅಂದ್ರೆ ರೈತ. ಪ್ರತಿದಿನ 3 ಹೊತ್ತು ಅನ್ನವನ್ನ ನೀಡಿ ನಮ್ಮನ್ನ ಕಾಪಾಡುವಂತ ರೈತರಿಗೆ ದ್ರೋಹ. ಎಲ್ಲೋ ಇರುವಂತ ಮೈನಿಂಗ್ ಅಧಿಕಾರಿಯ ಮಾಲೀಕನಿಗೆ ಕಾಡಿನಲ್ಲಿ ಗೃಹ ಪ್ರವೇಶ. ಇದೇ ಕಣ್ರಿ ಸುಶೀಲಾ ನಗರ ಗ್ರಾಮ ಪಂಚಾಯಿತಿಯ 5 ಗ್ರಾಮಗಳ ಸಾರ್ವಜನಿಕರ ಕಣ್ಣೀರಿನ ಗೋಳು. ಸಭೆಯಲ್ಲಿ ಭಾಗವಹಿಸಿದವರ ಹೆಸರು: 1. ರಾಜು ನಾಯಕ್, ವೆಂಕಟಗಿರಿ ಗ್ರಾಮದ ಹಿರಿಯರು ಮತ್ತು ಮುಖಂಡರು ಮತ್ತು ವೆಂಕನಾಯಕ್. ಪರಸಪ್ಪ, ಜೈಸಿಂಗ್ಪುರ ಅರಣ್ಯ ಪರಿಸರ ಮಾಲಿನ್ಯ ಅಧ್ಯಕ್ಷರು. ವೆಂಕೋಬಾ ಸಿದ್ದಾಪುರ್, ಅರಣ್ಯ ಕ್ಯೂ ಸಮಿತಿ ಅಧ್ಯಕ್ಷರು ಸಿದ್ದಾಪುರ ಮತ್ತು ನಾಗರಾಜ್. ಅರಣ್ಯ ಅಧಿಕಾರಿಗಳು ಉತ್ತರ ವಲಯ ಸಂಡೂರು, ನೋಡಲ್ ಅಧಿಕಾರಿ ವಲಿಸಾಬ್ ಸಂಡೂರು, ಪಶು ಸಂಗೋಪನೆ ಅಧಿಕಾರಿ ಸಂಡೂರು, ಪಿಡಿಒ ಪ್ರಭುಗೌಡ ಸುಶೀಲಾ ನಗರ ಗ್ರಾಮ ಪಂಚಾಯಿತಿ ಹಾಗೂ ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿ ಹುಲುಗಪ್ಪ ಉಮೇಶ್ ಗೌಡ ಸಿದ್ದಾಪುರ್, ಲಾಯರ್ ಚಂದ್ರನಾಯಕ್ ವೆಂಕಟಗಿರಿ ಗ್ರಾಮ, ಪೊಲೀಸ್ ಅಧಿಕಾರಿ ವೆಂಕಟೇಶ್ ಸರ್ ಸಂಡೂರು, ಷಣ್ಮುಖ ರೈತರ ಸಂಘದ ಅಧ್ಯಕ್ಷ ಸುಶೀಲಾ ನಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಸುಶೀಲಾ ನಗರ, ಸಿದ್ದಾಪುರ, ಜೈಸಿಂಗ್ಪುರ, ವೆಂಕಟಗಿರಿ, ರಾಮಗಢ 5 ಗ್ರಾಮದ ಎಲ್ಲಾ ಊರಿನ ಸಾರ್ವಜನಿಕರು ಹಾಗೂ ರೈತರು ಸೇರಿ ಈ ಸಭೆಯಲ್ಲಿ ಭಾಗವಹಿಸಿದ್ರು. ವರದಿ ದೃಷ್ಟಿ ನ್ಯೂಸ್ ಸಂಪಾದಕರು ಬಾವಿಹಳ್ಳಿ ನಂದ್ಯಾನಾಯಕ್, ದೃಷ್ಟಿ ನ್ಯೂಸ್, ಜೈಸಿಂಗ್ಪುರ. ಹಾಗಾಗಿ ಈ ಒಂದು ಮೈಸಿಗೆ ಪರವಾನಗಿಯನ್ನು ನೀಡಬಾರ್ದು ಅಂತೇಳಿ ನಾನು ಮನವಿ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಇಲ್ಲಿ ರೈತರಿಗೆ ಬಹಳ ಅನ್ಯಾಯ ಆಗಿದೆ. ಕೆಲವು ಸುಮಾರು 70-80 ವರ್ಷಗಳಿಂದ ಸಾಗುವಳಿ ಮಾಡುತ್ತಿರುವ ಭೂಮಿಗಳಿಗೆ ಬಿ ಖರಾಬ್ ಅಂತೇಳಿ ತೋರಿಸ್ತಾ ಇದ್ದಾರೆ. ಆದರೆ ಇದರಲ್ಲಿ ಒಬ್ಬ ಬಂಡವಾಳಶಾಹಿಗಳಿಗೆ 4.18 ಎಕರೆ ಅಂದರೆ ಅದು 10 ಎಕರೆ ಆಗುತ್ತೆ. ಆ 10 ಎಕರೆ ರಸ್ತೆ ಇವ್ರಿಗೆ ಮೈನಿಂಗ್ ಒಂದರಿಗೆ ಕೊಡ್ತಾರೆ. ಅದೇ ಸುಮಾರು 70-80 ವರ್ಷಗಳಿಂದ ಸಾಗುವಳಿ ಮಾಡುತ್ತಿರುವ ರೈತರಿಗೆ ಯಾಕೆ ಹಕ್ಕುಪತ್ರ ನೀಡುತ್ತಾ ಇಲ್ಲ? ಇದು ಅನ್ಯಾಯ ಅಲ್ವಾ ರೈತರಿಗೆ? ವಿಚಾರ ಮಾಡಿ. ಇದು ನಮಗೆ ವಿರೋಧವಿದೆ.
ಈ ರಸ್ತೆ ನಾವ್ಯಾಕೆ ಸರ್ ಇದನ್ನ ನಮ್ಮನೆ ಒಂದು ಕೊಡ್ಬೇಕು, ಈ ಕಡೆ ಮೈಸ್ ಮಾಡ್ಕೊಂಡು ಆ ಕಡೆ ರೋಡ್ ಮಾಡ್ಕೊಂಡ್ರೆ ನಮ್ಗೆ ಏನು ಪ್ರಯತ್ನ? ಇಬ್ಬರೇ ಜಗಳ ಮೂರೇ ಲಾಭ ಆಗತ್ತಾಳೆ. ವಿಚಾರ ಮಾಡಿ, ಈ ಒಂದು ವಿಚಾರ ನಮ್ಮ ಪಂಚಾಯತಿ ವ್ಯಾಪ್ತಿಗೆ ಬರಲ್ಲ. ನಮ್ಮನೆ ಒಂದು ಕೊಳ್ಳಿಕ್ಕೆ ಭೂ ಕೊಡಬಹುದು, ಆದರೆ ಒಂದು ಕೊಡಕ್ಕೆ ಬರಲ್ಲ ಅಂತೇಳಿ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಕತ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಇದನ್ನ ಹಳ್ಳಿ ಪಂಚಾಯತ್ ರೈತರು ಏನಕ್ಕೆ ಕೇಳಿದಾರಲ್ಲ, ಆಗಲೇ ಉಮೇಶ್ ಹೇಳಿದ್ರು ಮಿತ್ರರು, 70, 80, 100 ವರ್ಷ 200 ವರ್ಷದಿಂದ ಅದು ಖರಾಬ್ ಆಗ್ಬಿಡ್ತಂತ. ಏನ್ ಖರಾಬ್ ಆಗ್ಬಿಡ್ತು? ಭೂಮಿ ಖರಾಬ್ ಆಗ್ಬಿಡ್ತು. ಭೂಮಿ ಖರಾಬ್ ಆಗೋ ಕಾರಣ ಏನು? ಎಲ್ಲಾರು ಕುಂತೀವಿ, ನಾವು ಎಲ್ಲಾರು ವಿದ್ಯಾವಂತವಿ, ಎಲ್ಲಾರು ಕುಂತೀವಿ. ಖರಾಬ್ ಹೆಂಗ ಆಗ್ಬಿಡ್ತು? ನನ್ನ ಉದ್ದೇಶ ಖರಾಬ್ ಹೆಂಗ ಆಗ್ಬಿಡ್ತು? ಅದು ಖರಾಬ್ ಆಗೋ ಕಾರಣ ಅಂದ್ರೆ ಅದನ್ನ ನೋಡಿ ಮಾಡಿ ಡಿಪಾರ್ಟ್ಮೆಂಟ್ ಅನ್ನೇ ಅದನ್ನ ಖರಾಬ್ ಮಾಡಿರ್ತಾರೆ. ಆ ವರದಿ ಎಲ್ಲಿ ಕಳಿಸಿರ್ತಾರೆ? ಬಳ್ಳಾರಿ ಕಳಿಸ್ತಾರೆ. ಬಳ್ಳಾರಿ ಎಲ್ಲಿ ಕಳಿಸಿರ್ತಾರೆ? ಬೆಂಗಳೂರು ಕಳಿಸಿರ್ತಾರೆ. ಬೆಂಗಳೂರಲ್ಲಿ ಎಲ್ಲಿ ಕಳಿಸ್ತಾರೆ? ಡೆಲ್ಲಿ ಕಳಿಸಿರ್ತಾರೆ. ಹೌದಾ? ಅವು ಖರಾಬ್ ಆಗಿಲ್ಲ, ಈಗ ನಾವೇ ಖರಾಬ್ ಆಗ್ಬಿಟ್ಟಿವಿ. ಇಲ್ಲಿ ಹೇಳಿ ಇಲ್ಲಿ ಬರ್ತಾ ಮಾಡ್ರಿ, ಎಲ್ಲರ ಪರವಾಗಿ ಮಾತಾಡ್ತೀವಿ. ಆ ಖರಾಬ್ ಆಗೋ ಕಾರಣ ಏನಂದ್ರೆ, ಈಗ ನಮ್ಮ ತಾತ ಮಾಡ್ತಾನೆ, ನಮ್ಮಪ್ಪ ಮಾಡಿದ, ನಾನು ಮಾಡಿದ್ದೀನಿ. ಈಗ ನನಗೆ 78 ವರ್ಷ. ಈಗ ಆ ಖರಾಬ್ ಭೂಮಿ ಹೆಂಗ್ ಆಗ್ಬಿಟ್ಟು ನಾನು ಎಲ್ಲರಿಗೂ ಕೇಳೋದು. ಅದಕ್ಕೆ ಖರಾಬ್ ಆಗೋ ಅಂದ್ರೆ ನಾವೇ ಮಾಡಿವಿ, ಅದನ್ನ ಹುಟ್ಟು ತೆತ್ತಿದ್ರೆ ನಾವೇ ಮಾಡ್ತೀವಿ. ತಡಿ ಒಬ್ಬರು ಬಾ, ಅದು ಖರಾಬ್ ಹೆಂಗ ಆಗ್ತದೆ ನಾವು ಕೇಳ್ತಾರೆ. ಅಲ್ಲಲ್ಲ ನಾವು ಅದಕ್ಕೆ ಯಾರು ಮಾಡಿಲ್ಲ, ಇದಕ್ಕೆ ಕಾರಣ ಯಾರಪ್ಪ ಅಂದ್ರೆ ಸರ್ಕಾರ. ಅಲ್ಲಲ್ಲ ಇದಕ್ಕೆ ಮಾಡಿರೋದು ಯಾರು? ಸರ್ಕಾರ ಮಾಡಿರೋದು ಯಾರಿಗೆ ಬಂದ? ಕೂತು ರೈತರಿಗೆ ಬಂದಾರೆ. ಹೌದಾ? ರೈತರು ಪಾಣಿ ಕ್ಯಾನ್ಸಲ್ ಮಾಡಿದ್ದಾರೆ, ಭೂಮಿ ಖರಾಬ್ ಮಾಡಿದ್ದಾರೆ. ಈಗ ಮಾಡ್ಕೊಂಡ್ರೆ ಏನಾಗುತ್ತೆ? ಸರ್ಕಾರ ಮಾಡೋದು ಎಲ್ಲ ಗೊತ್ತು, ರೈತರಿಗೂ ತೊಂದರೆ ಆಗುತ್ತೆ. ಈಗ ನೀವೇನ್ ಕೇಳಿದ್ರು ಅಲ್ಲಿ ರಾಮರಾಜ್ ಮಾತ್ರ ಅದಾರ, ಯಾರು ಅಲಮಾರಿದ್ದಾರೆ ಅನ್ನೋದು ಇಲ್ಲಿ ಮಾತ್ರ ಹೇಳೋದು. ಅದು ಮಳೆ ಬಂದ್ಕೊಳ್ಳ ದೇವರೊಂದು ಐತೆ, ಅಲ್ಲಿ ಖರಾಬ್ ಅಂತ ಒಂದು 6-7 ಕಿಲೋಮೀಟರ್ ಆಗುತ್ತೆ. ನಮ್ಮ ಅನುಭವ ಉಂಟು, ನಾನು ಹೇಳ್ತಾ ಇದ್ದೆ ಅಂತೇಳಿ ಎಲ್ಲ ಮಾತಾಡಿ ಇರ್ತಕ್ಕಂಥ ಎಲ್ಲ ಅಧಿಕಾರಿಗಳೇ ಹಾಗೂ ನನ್ನ ರೈತ ಬಾಂಧವರೇ ಹಾಗೂ ನನ್ನ ಊರಿನ ಗ್ರಾಮ ಮುಖ್ಯಸ್ಥರುಗಳೇ, ಇವತ್ತು ರಾಮಗಢದಲ್ಲಿ ಬೃಂದಾವನ ಒಂದು ಮೈನಿಂಗ್ ಪರ್ಮಿಷನ್ ಕೊಡಲಿಕ್ಕೆ ಇವತ್ತು ಸ್ವಲ್ಪ ಅವಕಾಶ ಕೊಡೋದಿಲ್ಲ. ಐತಹಳ್ಳಿಯವರು ಈ ಗ್ರಾಮ ಸಭೆ ಈ 3 ಬಾರಿ ನಾವು ತಿರಸ್ಕಾರ ಮಾಡಿದ್ವಿ. ಯಾಕಂತಂದ್ರೆ ಈ ನಮ್ಮ ರೈತರುಗಳಿಗೆಲ್ಲ ಪಟ್ಟಾಪಾಣಿ ಎಲ್ಲ 3 ತಲೆಮಾರು ಹೋಗಿರ್ತಕ್ಕಂಥ ಪಟ್ಟಾಪಾಣಿಗಳೆಲ್ಲ ಖರಾಬ್ ಮಾಡಿ ಇವತ್ತು ನಮಗೆ ಮೈನಿಂಗ್ ಈಗ 5 ಮೈನ್ಸ್ ಈ 3 ವರ್ಷದೊಳಗೆ 5 ಮೈನ್ಸ್ ಪರ್ಮಿಷನ್ ಕೊಟ್ಟರು. ಈ ರೈತರ ಜಮೀನುಗಳಿಗೆ ತಾತ ಮುತ್ತಾತನ ಕಾಲದಿಂದ ಮಾಡ್ಕೊಂಡ್ ಬಂದಿರತಕ್ಕಂಥ ಜಮೀನುಗಳು ಖರಾಬ್ ಆಗ ಕಾರಣ ಅವಕ್ಕ ಪಟ್ಟಾಪಾಣಿ ಖರಾಬ್ ಮಾಡಿ ಈ ಮೈನ್ಸ್ ಪರ್ಮಿಷನ್ ಯಾಕೆ ಕೊಡ್ತೀರಿ? ಅಲ್ಲಿ ಬುಡಕಟ್ಟ ಚೆನ್ನಾಗಿದಾರೆ. ಈಗ 5 ಮೈನ್ಸ್ ಪಬ್ಲಿಕ್ ಏರಿಯಾ ಆದಾಗಲೂ ಸುತ್ತ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಮನೆ ಕೊಟ್ಟಿದ್ವಿ. ಯಾಕೆ ಇವರು ಮೈನ್ಸ್ಗಳಿಗೆ ಪರ್ಮಿಷನ್ ಕೊಡ್ತಾರೆ, ರೈತರ ಜಮೀನುಗಳಿಗೆ ಯಾಕೆ ಪಟ್ಟಾಪಾಣಿ ಕೊಡ್ತಾ ಇಲ್ಲ? ಕಾರಣ ಏನು? ಕಾರಣ ಬೇಕಲ್ಲ.